ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ನಿನ್ನೆ ರೆಸಾರ್ಟಲ್ಲಿದ್ವಿ. ಇವತ್ತು ರೆಸಾರ್ಟಿಂದ ಚೆಕ್ಔಟ್ ಆಗಬೇಕಿತ್ತು. ಬೆಳಗ್ಗೆ 11 ಗಂಟೆಗೆ ಚೆಕ್ಔಟ್ ಟೈಮಿಂಗ್ಸ್ ಇದ್ದಿದ್ದು. ಸೊ ಇವಾಗ ನಾವು ಚೆಕ್ಔಟ್ ಆದ್ವಿ. ಆದಮೇಲೆ ಅಲ್ಲೇ ಸಕಲೇಶ್ಪುರದಲ್ಲಿ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ನಾವು ನಿಯರೆಸ್ಟ್ ಎಲ್ಲಿದೆ ಅಂತ ಚೆಕ್ ಮಾಡಿಕೊಂಡು ಇವಾಗ ಫಸ್ಟು ನಾವು ಮಂಜರಾಬಾದ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಇವಾಗ ನಮ್ಮ ಮಂಜರಾಬಾದ್ ಹತ್ರಕ್ಕೆ ಬಂದ್ವಿ. ಬಂದಮೇಲೆ ಅಲ್ಲಿ ಕೆಳಗಡೆ ರೋಡಲ್ಲೇ ಕಾರ್ನ ಪಾರ್ಕ್ ಮಾಡಬೇಕಿತ್ತು. ಯಾಕೆಂದರೆ ಬೆಟ್ಟದ ಮೇಲ್ಗಡೆ ಇರೋದು ಮಂಜರಾಬಾದು. ಆ ಮೇಲ್ಗಡೆ ಅಲ್ಲಿ ಕಾಣಿಸ್ತಿದೆಯಲ್ಲ ಎದುರುಗಡೆ, ಅದೇ ಬೆಟ್ಟದಲ್ಲೇ ಮಂಜರಾಬಾದ್ ಇರೋದು. ಅಲ್ಲಿಗೆ ನಾವು ಕೆಳಗಡೆಯಿಂದ ನಡ್ಕೊಂಡು ಹೋಗ್ಬೇಕಿತ್ತು. ಕೆಳಗಡೆ ಏನು ರೋಡ್ ಕಾಣಿಸ್ತಿದೆ ಅಲ್ಲೇ ಎಲ್ಲ ಪಾರ್ಕಿಂಗ್ ಮಾಡಬೇಕಿರೋದು ವೆಹಿಕಲ್ಸು. ಸೊ ಅಲ್ಲೇ ಪಾರ್ಕಿಂಗ್ ಮಾಡಿ ಇವಾಗ ನಾವು 4 ಜನನು ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲ್ಗಡೆಗೆ. ಮಳೆ ಇರಲಿಲ್ಲ ಅಂತ ಹೇಳಿ ನಾವು ಛತ್ರಿ, ರೈನ್ಕೋಟ್ ಎಲ್ಲ ಕಾರಲ್ಲೇ ಇಟ್ಬಿಟ್ಟು ಬಂದ್ವಿ. ಸುತ್ತ ಗ್ರೀನರಿ ಬೆಟ್ಟ ಕಾಣಿಸುತ್ತೆ. ಇಲ್ಲಿಗೆ ಬರಬೇಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಡ್ಕೊಂಡು ಬರ್ತಿದ್ವಿ. ಸೊ ಇಲ್ಲಿ ಏನು ಕಾಣಿಸ್ತಿದೆ ದಾರಿ, ಇದಿಷ್ಟು ದಾರಿಯಾಗಿರುತ್ತೆ. ಇದಾದಮೇಲೆ ಸ್ಟೆಪ್ಸ್ ಸಿಗುತ್ತೆ. ಆ ಸ್ಟೆಪ್ಸ್ನ ಹತ್ಕೊಂಡು ಹೋದರೆ ಮಂಜರಾಬಾದ್ ಕಾಣಿಸುತ್ತೆ. ಸೊ ಈ ಸ್ಟೆಪ್ಸು ಟೋಟಲ್ 250 ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ನ ಇವಾಗ ಹತ್ಕೊಂಡು ಹೋಗ್ಬೇಕಿದ್ರೆ ಚಳಿ ಇರೋದ್ರಿಂದ ಅಷ್ಟು ಸುಸ್ತು ಅನ್ನಿಸ್ಲಿಲ್ಲ, ಮತ್ತು ಸುತ್ತ ಹಸ್ರಾಗಿರೋದ್ರಿಂದ ಅದನ್ನೆಲ್ಲ ನೋಡ್ಕೊಂಡು ಹತ್ಕೊಂಡು ಹೋದ್ವಿ. ಇವಾಗ ಏನು ಕಾಣಿಸ್ತಿದೆ ಕೋಟೆ, ಇದು ಕೋಟೆ ಎಂಟ್ರೆನ್ಸು. ಮಂಜರಾಬಾದ್ ಒಳಗಡೆ ಹೋಗ್ಬೇಕಿದ್ರೆ ಎಂಟ್ರೆನ್ಸು. ಈ ಕೋಟೆನ ಟಿಪ್ಪು ಸುಲ್ತಾನ್ ಅವರು 1792ರಲ್ಲಿ ಕಟ್ಟಿರೋದು ಅಂತ ಹೇಳ್ತಾರೆ. ಸೊ ಇದು ಒಳಗಡೆ ಹೋಗ್ಬೇಕಿದ್ರೆ ಇದು ಮೇನ್ ಗೇಟು ಒಳಗಡೆ ಹೋಗೋದಕ್ಕೆ. ಈ ಗೇಟ್ ಒಳಗಡೆ ಹೋದರೆ ನಮಗೆ ಸ್ವಲ್ಪ ಚಿಕ್ಕ ಚಿಕ್ಕ ರೂಮ್ ಥರ ಸಿಗುತ್ತೆ. ಅದೆಲ್ಲ ಕೋಣೆಗಳು. ಇಲ್ಲಿ ಏನು ಡಿಸೈನ್ ಕಟ್ಟಿದ್ದಾರೆ ಅದೇ ಥರ ಡಿಸೈನ್ ಇದೆ ಒಳಗಡೆ. ಎಲ್ಲ ಕೋಟೆ, ಎಲ್ಲ ರೂಮ್ಗಳು ಮತ್ತು ಎಲ್ಲ ಕೋಣೆಗಳಿಗೂ ಇದೇ ಡಿಸೈನ್ ಇರೋದು. ಇಲ್ಲೇನು ಕಾಣಿಸ್ತಾ ಇದೆ ನಕ್ಷತ್ರ ಆಕಾರದಲ್ಲಿ ಕೆತ್ತನೆ ಮಾಡಿರೋದು, ಸೇಮ್ ಇದೇ ಥರನೇ ಮಂಜರಾಬಾದ್ ಶೇಪ್ ಇರೋದು. ಇಲ್ಲೇನು ಕಾಣಿಸ್ತಿದೆ ಕೋಣೆಗಳು, ಈ ಕೋಣೆ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಲ್ಲಿ ಕತ್ಲೆ ಇರೋದ್ರಿಂದ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಕಾಣಿಸಲ್ಲ ಅಂಥೇಳಿ. ಈ ಕೋಣೆಗಳನ್ನ ಯಾಕೆ ಕಟ್ಟಿರೋದಂದರೆ ಸೈನಿಕರುಗಳ ರಕ್ಷಣೆಗೋಸ್ಕರ ಕಟ್ಟಿರೋದ್ರಿಂದ ಈ ಕೋಣೆಗಳೆಲ್ಲ ಸೈನಿಕರಿಗೆ ಅಂತ ಕಟ್ಟಿರೋದು. ಈ ಕೋಣೆಗಳ ಮಧ್ಯ ಅಡುಗೆ ಮನೆಯೂ ಇದೆ. ಅಂದರೆ ಸೈನಿಕರುಗಳು ಉಳ್ಕೊಂಡಾಗ ಅವ್ರಿಗೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಅಂತ ಅದೂ ರೂಮ್ ಇದೆ. ಜೊತೆಗೆ ಈ ಕೋಟೆನ ಯಾವುದರಿಂದ ಕಟ್ಟಿರೋದಂದರೆ ಸುಣ್ಣದ ಗಾರೆ ಮತ್ತು ಗ್ರಾನೈಟ್ ಕಲ್ಲು, ಜೊತೆಗೆ ಸಣ್ಣ ಸಣ್ಣ ಕೆಂಪು ಇಟ್ಟಿಗೆ, ಇದಿಷ್ಟನ್ನು ಸೇರಿಸಿ ಈ ಕೋಟೆನ ಕಟ್ಟಿರೋದು. ಮತ್ತು ಈ ಕೋಟೆಯಲ್ಲಿ ಒಂದು ಕೋಟೆ ಬಾಗಿಲಿಂದ ಹೋದರೆ ಒಂದು ಕೋಣೆ ಇದೆ, ಅಲ್ಲಿಂದ ಹೋದರೆ ಡೈರೆಕ್ಟ್ ಶ್ರೀರಂಗಪಟ್ಟಣಕ್ಕೂ ತಲುಪ್ಬೋದಂತೆ. ಬಟ್ ಅದು ಯಾವ ಕೋಣೆ ಅಂತ ಗೊತ್ತಾಗಲಿಲ್ಲ. ಮತ್ತು ಇದೆಲ್ಲ ವಿಡಿಯೋ ಕಾಣಿಸ್ತಿದೆಯಲ್ಲ, ಇದೆಲ್ಲ ಜಾಸ್ತಿ ಮಳೆ ಬಂದಿರೋದ್ರಿಂದ ಅಲ್ಲಲ್ಲಿ ಕೋಟೆ ಫುಲ್ ಪಾಚಿ ಕಟ್ಟಿತ್ತು. ಮತ್ತು ಸಣ್ಣ ಸಣ್ಣ ಗಿಡಗಳೂ ಇತ್ತು. ಒಳಗಡೆಯಿಂದನೂ ಹೋಗ್ಬೋದು, ಗ್ಯಾಪ್ ಇದೆ. ಬಟ್ ಸಪ್ರೇಟ್ ರೂಮ್ ಅಂತ ಏನಿಲ್ಲ. ಜಸ್ಟ್ ಒಳಗಡೆ ಹೋಗೋದಕ್ಕೆ ಫುಲ್ ಸುತ್ತ ಓಡಾಡ್ಬೋದು, ಆ ಥರ ಇತ್ತು. ಮುಂದೆಯಿಂದ ಮಾತ್ರ ಬಾಗಿಲು ಥರ ಕೋಣೆಗಳನ್ನ ಓಪನ್ ಮಾಡಿ ಇಟ್ಟಿದ್ದಾರೆ. ಸೊ ಇವಾಗ ಈ ಕೋಟೆ ಹೇಗಿದೆ ಅಂತ ನೋಡಿ. ಇಲ್ಲಿಂದ ನೋಡಿದ್ರೆ ನಕ್ಷತ್ರಾಕಾರ ಅಂತ ಕಾಣಿಸಲ್ಲ, ಮೇಲ್ಗಡೆಯಿಂದ ನೋಡಿದ್ರೆ ನಕ್ಷತ್ರಾಕಾರ ಕಾಣಿಸುತ್ತೆ. ಇವಾಗ ಏನಿಲ್ಲಿ ಪ್ಲಸ್ ಆಕಾರದಲ್ಲಿದೆ ಇದು ಬಾವಿ. ಬಟ್ ಇವಾಗ ಮಳೆ ಇದ್ರೂ ಅಲ್ಲಿ ನೀರಿರಲಿಲ್ಲ. ಈಗ ಪ್ಲಸ್ ಆಕಾರ ಯಾಕೆ ಕಟ್ಟಿದ್ದಾರೆ ಅಂದರೆ 4 ಕಡೆಯಿಂದನೂ ಬಂದು ನೀರು ತೊಗೋಬೋದು, ಅದಕ್ಕೋಸ್ಕರ 4 ಕಡೆಯೂ ಪ್ಲಸ್ ಆಕಾರದಲ್ಲಿ ಕಟ್ಟಿದ್ದಾರೆ. ಇವಾಗೇನು ಸುತ್ತ ನೋಡ್ತಿದ್ದೀರಲ್ಲ ಇದೆಲ್ಲ ಸೈನಿಕರು ಕೋಣೆಗಳು. ಮತ್ತು ಇಲ್ಲಿ ಈ ಎಂಟ್ರೆನ್ಸಲ್ಲಿ ನಾನು ಬಂದಿದ್ದೀನಲ್ಲ, ಇಲ್ಲಿ ಮೇಲ್ಗಡೆ ನಿಂತ್ಕೊಂಡ್ರೆ ಕೆಳಗಡೆ ಒಂದು ರೂಮ್ ಥರ ಇದೆ, ಅದ್ರ ಮೇಲೆ ನಿಂತ್ಕೊಂಡ್ರೆ ಚಿಕ್ಕದಾಗಿ ಓಪನ್ ಥರ ಮಾಡ್ಕೊಂಡಿದ್ದಾರೆ. ಇದು ಎಂಟ್ರೆನ್ಸ್, ನಾನು ಬಂದಿದ್ನಲ್ಲ ಆ ಎಂಟ್ರೆನ್ಸ್ ಇದು ಗೋಡೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸುತ್ತ ಬೇರೆ ಯಾರಾದರೂ ಸೈನಿಕರು ಯಾರೇ ಯುದ್ಧಕ್ಕೆ ಬಂದ್ರೂ ಅಲ್ಲಿ ನೀಟಾಗಿ ಕಾಣಿಸುತ್ತೆ. ಸೊ ಅದಕ್ಕಾಗಿ ಎಲ್ಲಿ ವಿ ಶೇಪ್ ಇರುತ್ತೆ ನಕ್ಷತ್ರಾಕಾರದಲ್ಲಿ ಅದ್ರ ಸುತ್ತ ಆ ಥರ ಮೇಲ್ಗಡೆ ಗೋಪುರ ಥರ ಕಟ್ಕೊಂಡಿದ್ದಾರೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಸುತ್ತ ಎಲ್ಲ ಏನು ಯಾರೇ ಬಂದರೂ ಹೋದ್ರೂ ನೀಟಾಗಿ ಕಾಣಿಸುತ್ತೆ. ಸೊ ಇವಾಗ ಇಲ್ಲಿ ಎಂಟ್ರೆನ್ಸ್ ಈ ಗೇಟಿಂದನೇ ನಾವು ಬಂದಿದ್ದು, ಇದು ಮೇಯ್ನು. ಈ ಗೇಟಿಂದನೇ ನಾವು ಒಳಗಡೆಗೆ ಬಂದಿದ್ದು. ಇವಾಗ ಮೇಲ್ಗಡೆ ನಿಂತ್ಕೊಂಡು ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸುತ್ತ.
ಮೇಲ್ಗಡೆ ಹತ್ತಿದ್ವಿ, ಇವಾಗ ಕೆಳಗಡೆಗೆ ಬರ್ತಾ ಇದ್ದೀವಿ. ತುಂಬ ಪಾಚಿ ಇತ್ತು ಮಳೆ ಬಂದಿರೋದ್ರಿಂದ. ತಕ್ಷಣಕ್ಕೆ ಮಳೆನೂ ಸ್ಟಾರ್ಟ್ ಆಯಿತು. ಮಳೆಲೂ ಆಟ ಆಡಿಕೊಂಡು ಇವಾಗ ನಾವು ಮಂಜರಾಬಾದಿಂದ ಬೇರೆ ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಎಷ್ಟು ಮಳೆ ಅಂದರೆ ನಾವು ಬಂದಿರೋ ಟೈಮಲ್ಲಿ ತುಂಬ ಚೆನ್ನಾಗಿ ಮಳೆ ಬಂದಿತ್ತು. ಮತ್ತು ನೋಡೋದಕ್ಕೂ ಪ್ಲೇಸ್ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಯಾವ ಕಡೆ ನೋಡಿದ್ರು ಗ್ರೀನ್ ತುಂಬ ಚೆನ್ನಾಗಿತ್ತು. ನೀವು ಬಂದರೆ ಈ ಕಡೆ ಪ್ಲೇಸ್ಗೆಲ್ಲ ಈ ಥರ ಮಳೆ ಟೈಮಲ್ಲೇ ಬನ್ನಿ. ಆವಾಗಲೇ ತುಂಬ ಚೆನ್ನಾಗಿರುತ್ತೆ, ಖುಷಿನೇ ಅನಿಸುತ್ತೆ, ಮಳೆಲೂ ನೆನಿಬೋದು. ಮತ್ತು ಬೆಟ್ಟದ ಕಡೆ ಅಲ್ಲಲ್ಲಿ ಸಣ್ಣ ಸಣ್ಣ ಜರಿಗಳಿತ್ತು. ಸೊ ಆ ಜರಿನ ವಿಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀರಲ್ಲೆಲ್ಲ ಆಟ ಆಡೋದಕ್ಕೆ ಹೋಗಲಿಲ್ಲ, ಏಕೆಂದರೆ ನಿನ್ನೆ ರೆಸಾರ್ಟಲ್ಲೂ ನಾವು ಆಟ ಆಡಿದ್ವಿ. ಇವತ್ತೂ ಮಳೇಲಿ ತುಂಬ ನೆಂದಿರೋದ್ರಿಂದ ನೀರಲ್ಲಿ ಆಟ ಆಡೋದಕ್ಕೆ ಹೋಗ್ಬಾರ್ದಂತಲೇ ಹೋಗಲಿಲ್ಲ ನಾವು. ಅಲ್ಲಿಂದ ಇವಾಗ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಬಂದ್ವಿ. ಇದಿರೋದು ಮೇಕನ ಗದ್ದೆ ಹತ್ರ. ಈ ದೇವಸ್ಥಾನನ ಸುಮಾರು 700 ವರ್ಷದಿಂದ ಕಟ್ಟಿರೋದು ಅಂತ ಹೇಳ್ತಾರೆ. ಇದೆಲ್ಲ ಕಪ್ಪು ಇಟ್ಟಿಗೆಯಿಂದ ಕಟ್ಟಿರೋದು ಅಂತಲೂ ಹೇಳ್ತಾರೆ. ಮತ್ತು ಈ ಬೆಟ್ಟ ಸುತ್ತ ತುಂಬ ಚೆನ್ನಾಗಿದೆ. ಬೆಟ್ಟ ಸುತ್ತದ ಮಧ್ಯ ಇರೋದು ಇದು ದೇವಸ್ಥಾನ. ಈ ದೇವಸ್ಥಾನನ ಪಾಂಡವರು ಕಟ್ಟಿದ್ದು ಅಂತ ಹೇಳ್ತಾರೆ. ಯಾಕೆಂದರೆ ಪಾಂಡವರು ಆ ಜಾಗದಲ್ಲಿ ನೆಲೆ ಇದ್ದಾಗ ಶಿವನಿಗೆ ಪೂಜೆ ಮಾಡಬೇಕಂತ ಹೇಳಿ ಈ ದೇವಸ್ಥಾನನ ಕಟ್ಟಿದ್ದು. ನೋಡೋದಕ್ಕೆ ಸುತ್ತಲೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ತುಂಬ ಬೆಟ್ಟಗಳೆಲ್ಲ ಕಾಣಿಸ್ತಾ ಇತ್ತು. ಮತ್ತು ನಾವು ಹೋಗಿದ್ದ ಟೈಮಲ್ಲಿ ಸ್ಟಾರ್ಟಿಂಗ್ ಮಳೆ ಇರಲಿಲ್ಲ, ಅದಾದಮೇಲೆ ಮಳೆ ಬಂತು. ಈ ಬೆಟ್ಟ ಬಂದು ದೇವಸ್ಥಾನದ ಹಿಂದೆಗಡೆ ಇರೋದು. ಎಷ್ಟು ಹಿಬ್ನಿ ಥರ ಬರ್ತಾ ಇದೆ ನೋಡಿ, ಮೋಡ ಎಲ್ಲ ಕೆಳಗಡೆನೆ ಬಂದಿದೆ ಅನ್ನಂಗೆ ಫೀಲ್ ಆಗ್ತಾ ಇತ್ತು. ತುಂಬ ಚೆನ್ನಾಗೂ ಇತ್ತು ಈ ಪ್ಲೇಸ್ ನೋಡೋದಕ್ಕೆ. ನೀವು ಈ ಥರ ಪ್ಲೇಸಿಗೆ ಬರಬೇಕಂತ ಅಂದ್ಕೊಂಡಿದ್ರೆ ಈ ಥರ ವೆದರ್ ಇರೋ ಟೈಮಲ್ಲೇ ಬನ್ನಿ. ಯಾಕೆಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮಳೆ ಬರುತ್ತೆ ಹೋಗುತ್ತೆ, ಅದರಲ್ಲೂ ಮಳೇಲಿ ನೆನೆಯೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೆನೀತಾ ಈ ವೆದರಲ್ಲಿ ಈ ಬೆಟ್ಟ ಗುಡ್ಡಗಳನ್ನ ನೋಡೋದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೆ ಒಂಥರ ಫೀಲ್ ಇರುತ್ತೆ, ಏನೋ ಒಂಥರ ಖುಷಿನೂ ಇರುತ್ತೆ. ನೋಡಿ ನಾವು ಹೋದ್ಮೇಲೆ ಇವಾಗ ಮತ್ತೆ ಮಳೆ ಬಂದಿದೆ. ಸೊ ಆದ್ರೂ ಮಳೇಲಿ ನೆನ್ಕೊಂಡು ಆ ಥರ ಓಡಾಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಮುಗಿಸಿ ನಾವು ಧರ್ಮಸ್ಥಳಕ್ಕೆ ಬಂದ್ವಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.